ಇದು ಒಂದು ವಿಶೇಷವಾದ ವಿಡಿಯೋ. ಈ ವಿಡಿಯೋ ಗೊತ್ತಿಲ್ಲದೆ ಇಷ್ಟು ದಿನ ಕಷ್ಟಪಟ್ಟಿದ್ದೀರಾ. ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಯಾಕಂದರೆ ಈ ವಿಡಿಯೋ ತುಂಬ ಯೂಸ್ಫುಲ್ ವಿಡಿಯೋ, ಎಲ್ಲರಿಗೂ ಯೂಸ್ ಆಗುತ್ತೆ. ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಚಿಕ್ಕದಾಗಿರುವ ಒಗ್ಗರಣೆ ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು, ನಿಮ್ಮ ಹತ್ರ ವಿಕ್ಸ್ ಅಥವಾ ಜಂಡು ಬಾಂಬ್ ಏನಾದರೂ ಇತ್ತು ಅಂದರೆ ಒಂದು 1/4 ಚಮಚದಷ್ಟು ತೊಗೊಳ್ಳಿ. ಅದನ್ನು ಕೂಡ ಸೇರಿಸ್ಕೊಂಡು ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದರ ಜೊತೆಗೆ ನಿಮ್ಮ ಹತ್ರ ಚಕ್ಕೆ ಎಲೆ ಅಥವಾ ಚಕ್ಕೆ, ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ. ಜೊತೆಗೆ ಅರ್ಧ ವಿಳೆದೆಲೆ, ಫ್ರೆಶ್ ಆಗಿರುವ ವಿಳೆದೆಲೆಯನ್ನು ಈ ರೀತಿ ತುಂಡು ತುಂಡಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ಟವ್ ಉರಿಯ ಮೇಲೆ ಇಟ್ಬಿಡೋಣ. ಚೆನ್ನಾಗಿ ಅದು ಕರಕಲಾಗಬೇಕು. ವಿಳೆದೆಲೆ ಮತ್ತು ಚಕ್ಕೆಯ ಒಂದು ಅಂಶ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ಈಗ ಒಂದು ಮಸಾಜ್ ಆಯಿಲ್ ರೆಡಿ ಆಯಿತು. ಈ ಬೇಸಿಗೆ ಕಾಲಕ್ಕೆ ಅಂಗಾಲೆಲ್ಲ ಉರಿತಾ ಇರುತ್ತೆ, ತುಂಬ ಉರಿತಾ ಇರುತ್ತೆ, ಎಷ್ಟು ಹೀಟ್ ಆಗಿರುತ್ತೆ ಕೆಲವರಿಗೆ. ಅಂಥ ಸಮಯದಲ್ಲಿ, ರಾತ್ರಿ ಸಮಯದಲ್ಲಿ ಈ ಒಂದು ಮಸಾಜ್ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಎಷ್ಟೇ ಹೀಟ್ ಆಗಿರುವ ಕಾಲಾದರೂ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಉಗುರು ಬೆಚ್ಚಗಿರುವ ನೀರಲ್ಲಿ, ಬೆಳಗ್ಗೆ ಎದ್ದರೆ ಉಗುರು ಬೆಚ್ಚಗಿರುವ ನೀರಲ್ಲಿ ತೊಳೆಯೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ. ಮತ್ತು ಈ ಒಡೆದಿರುವ ಕಾಲಿಗೂ ಕೂಡ ತುಂಬ ಒಳ್ಳೆಯದಿದು. ಅಂಗಾಲು ಊರಿಗೆ ಈ ಒಂದು ಮಸಾಜ್ ಆಯಿಲ್ ಅಂತೂ ತುಂಬ ಚೆನ್ನಾಗಿ ನೋವನ್ನು ಕಡಿಮೆ ಮಾಡುತ್ತೆ. ಬೇಸಿಗೆಯಲ್ಲಿ ಬರುವಂತಹ ಅಂಗಾಲು ನೋವಿಗೆ ಈ ಮಸಾಜ್ ಆಯಿಲ್ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಯಾವಾಗ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೋ ಅಥವಾ ರಾತ್ರಿ ಸಮಯದಲ್ಲಿ ಈ ರೀತಿ ಚೆನ್ನಾಗಿ ಅಂಗಾಲಿಗೆ ಮಸಾಜ್ ಮಾಡಿಕೊಂಡು, ಕಾಲಿಗೆಲ್ಲ ಮಸಾಜ್ ಮಾಡಿಕೊಂಡು, ಕೈಯಲ್ಲೆಲ್ಲ ಚೆನ್ನಾಗಿ ಈ ರೀತಿ ಒತ್ತಿ ಮಸಾಜ್ ಮಾಡಿ ನಂತರ ಒಂದು ಸಾಕ್ಸ್ ಹಾಕ್ಕೊಂಡು ನೀವು ಮಲ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಕಾಲಿನ ನೋವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ಸಿಪ್ಪೆ ಅಥವಾ ಎಲೆ ಸಿಪ್ಪೆ ಯಾವುದು ಬಿಸಾಕೋದು ಬೇಡ, ಎಲ್ಲವನ್ನೂ ಸೇರಿಕೊಂಡು ನಾವು ಇದನ್ನು ಚೆನ್ನಾಗಿ ಮಸಾಜ್ಗೆ ಬಳಸ್ಬೋದು. ಈ ಎಣ್ಣೆಯನ್ನು ರೆಡಿ ಮಾಡಿ ಒಂದು ಬಾಟಲಿಗೆ ಹಾಕಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಕಾಲು ನೋವು ಇರೋರಿಗೆ ಈ ಮಸಾಜ್ ಆಯಿಲ್ ತುಂಬ ಹೆಲ್ಪ್ ಆಗುತ್ತೆ, ಟ್ರೈ ಮಾಡಿ. ಬನ್ನಿ, ಇಲ್ಲಿ ನಾನು ಒಂದು ತುಂಬ ಸುಲಭ ವಿಧಾನದ ಮಾವಿನಕಾಯಿಯಲ್ಲಿ ಹಸಿಗೊಜ್ಜನ್ನು ಮಾಡ್ಕೊಂಬರೋಣ. ತುಂಬ ಚೆನ್ನಾಗಿರುತ್ತೆ, ಇದು ತುಂಬ ಸುಲಭ. ನಾನಿಲ್ಲಿ ಒಂದು ಮಾವಿನಕಾಯಿ, ಎಳೆಯದಾಗಿರುವ ಮಾವಿನಕಾಯಿಯನ್ನು ತೊಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ನಮಗೆ ತಕ್ಷಣದಲ್ಲಿ ಅನ್ನದ ಜೊತೆಗೆ ಒಂದು ರೆಸಿಪಿ ಮಾಡಬೇಕಂದ್ರೆ ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸಣ್ಣದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಈಗ ಒರಳುಕಲ್ಲಿಗೆ ಹಾಕಿ ಇದನ್ನು ಕುಟ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಪೇಸ್ಟ್ ಥರ ಆದರೆ ಸಾಕಾಗುತ್ತೆ. ಒಂದೇ ಒಂದು ಮಾವಿನಕಾಯಿಯಲ್ಲಿ ಸುಮಾರು ಒಂದು 2 ರಿಂದ 3 ಜನ ಊಟ ಮಾಡ್ಬೋದು. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಹುಡಿ, ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಸಾಸಿವೆ, ಹಾಗೆ ಒಂದು 1/4 ಚಮಚದಷ್ಟು ಜೀರಿಗೆ, ಮೆಂತ್ಯಕಾಳು ಒಂದು 10 ಕಾಳು ಮೆಂತ್ಯಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸೋಂಪು ಕಾಳು ಕೂಡ ಒಂದು 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಕಾದರೆ ಫ್ರೈ ಮಾಡಿ ಹಾಕ್ಬೋದು. ಫ್ರೈ ಮಾಡದೇ ಇದ್ದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಕಲ್ಲಲ್ಲಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಕೊಂಡು, ತರಿಯಾಗಿ ಪುಡಿ ಮಾಡಿಕೊಂಡು ನಂತರ ಎಲ್ಲದನ್ನು ಮಿಕ್ಸ್ ಮಾಡಿ ನೀವು ಇದನ್ನು ಈ ರೀತಿಯಾಗಿ ಪೇಸ್ಟ್ ಥರ ರೆಡಿ ಮಾಡಿಕೊಂಡು, ಸ್ವಲ್ಪ ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು ಇದಕ್ಕೆ. ನೋಡಿ, ಈಗ ರೆಡಿ ಆಯಿತು. ಚೆನ್ನಾಗಿ ಕೈಯಿಂದ ತಗೊಳ್ತಾ ಇದ್ದೀನಿ. ಈ ರೀತಿ ಉಂಡೆ ಕಟ್ಕೊಳ್ಬೇಕು. ಇವಾಗ ಇದು ರೆಡಿ ಇದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕಿ ಕಲಸಿ ತಿನ್ಬೋದು. ಇದಕ್ಕೆ ಒಂದು ಗಮ್ಮತ್ತಿನ ಒಗ್ಗರಣೆ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ಒಂದು 2 ನಿಮಿಷ ಇದ್ದರೆ ಸಾಕು, ಈ ರೆಸಿಪಿನ ನಾವು ಮಾಡ್ಬೋದು. ಮಾವಿನಕಾಯಿ ಸೀಸನ್ನಲ್ಲಿ ಸಖತ್ತಾಗಿರುತ್ತೆ. 3 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯ ಒಗ್ಗರಣೆ ಮಾಡ್ಕೊಳ್ಳೋಣ. ಹಾಗೆ ಒಂದು 2 ರಿಂದ 3 ಬೆಳ್ಳುಳ್ಳಿ ಎಸಳು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಿಂಗಿದ್ರೆ ಗಮ್ಮತ್ತು ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಯಿತು. ನಾವು ಮಾಡಿರುವ ಗೊಜ್ಜು ಕೂಡ ರೆಡಿ ಇದೆ. ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ಚಪಾತಿ, ರೊಟ್ಟಿ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈಗ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮಘಮಿಸುವ ಮಾವಿನಕಾಯಿ ಹಸಿಗೊಜ್ಜು ರೆಡಿ ಆಯಿತು. ಒಂದೇ ಒಂದು ಮಾವಿನಕಾಯಿ ಸಖತ್ ರುಚಿ ಇರುತ್ತೆ. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ ಇದ್ರಂತೂ
ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅನ್ನ ಕೂಡ ರೆಡಿ ಇದೆ. ಈ ಗೊಜ್ಜನ್ನು ಹಾಕಿ ಕಲಸಿ ತಿಂತಾಯಿದ್ರೆ ಒಂದು ತೂಟ ಜಾಸ್ತಿನೇ ತಿಂತೀರಾ. ಸಖತ್ ರುಚಿ ಇರುವ ಈ ಮಾವಿನಕಾಯಿ ಗೊಜ್ಜು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಇಲ್ಲಿ ಇನ್ನೊಂದು ವಿಶೇಷವಾದ ವಿಡಿಯೋ, ವಿಶೇಷವಾದ ಟಿಪ್ಸನ್ನು ನಾವು ಶೇರ್ ಮಾಡ್ತಾ ಇದ್ದೀವಿ, ನೋಡ್ಕೊಂಬನ್ನಿ. ವಿಶೇಷವಾದ ಹಿಂದಿನ ಕಾಲದ ಒಂದು ಟಿಪ್ಸ್. ಈ ಟಿಪ್ಸನ್ನು ಎಲ್ಲರೂ ಮರೆತೇ ಬಿಟ್ಟಿದ್ದಾರೆ. ನಾವಿಲ್ಲಿ ಬಲ್ತಿರುವ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಎಳೆದಕ್ಕಿಂತ ಬೀಜ ಆಗಿರುವ ಬೆಂಡೆಕಾಯಿ ಚೆನ್ನಾಗಿರುತ್ತೆ. ಇದಕ್ಕೆ ನಾವಿಲ್ಲಿ ಬೆಂಡೆಕಾಯಿಯ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 3-4 ಬೆಂಡೆಕಾಯಿಯಲ್ಲಿ ಬೀಜದ ಸಮೇತವಾಗಿ ಬಂದಿರುವ ಬೀಜ ಮತ್ತು ಅದರ ಒಂದು ಬೆಂಡೆ ಥರ ಇರುತ್ತಲ್ಲ, ಅದನ್ನು ತಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಿಹಿಗೆ ತಕ್ಕ ಹಾಗೆ ಸಕ್ಕರೆ, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ಡೈರ್ ಮಾಡ್ಕೊಬಂದರೆ ಆಯಿತು. ನೋಡಿ, ಇವಾಗ ಜ್ಯೂಸ್ ರೆಡಿ ಆಯಿತು. ಇದು ಜ್ಯೂಸ್ ಕೆಲವ್ರು ಅನ್ಕೋತೀರಾ ಲೋಳೆ ಆಗಿರ್ಬೋದು, ಇದನ್ನು ಕುಡಿಯೋಕ್ಕಾಗೋದಿಲ್ಲ ಅಂತ. ಆದರೆ ಇದು ಜ್ಯೂಸ್ ತುಂಬ ರುಚಿಕರವಾಗಿರುತ್ತೆ. ಆರೋಗ್ಯದ ದೃಷ್ಟಿಯಲ್ಲಿ ಸಖತ್ತಾಗಿರುತ್ತೆ. ನಿಮಗೆ ಯಾರಿಗೆಲ್ಲ ತಲೆನೋವಿನ ಸಮಸ್ಯೆ, ಪಿತ್ತದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರುತ್ತಲ್ಲ, ಅಂಥವರು ಕುಡಿಯುವಂತಹ ಹಿಂದಿನ ಕಾಲದ ಒಂದು ಜ್ಯೂಸ್ ಇದು. ಸಖತ್ತಾಗಿರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದು ಬೆಂಡೆಕಾಯಿಂದ ಮಾಡಿದೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಟ್ರೈ ಮಾಡಿ. ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.